ಡಿ ಕಂಪನಿಯಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ನಡೆಸಲಿರುವ ಖಾಕಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ. ಇದರ ಜೊತೆಗೆ ಹಲವಾರು ಕಡೆ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿದೆ. ಇವತ್ತು ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ನಡೆಸಲಿದ್ದಾರೆ. ಆರೋಪಿಗಳನ್ನ ಮಹಜರಿಗೆ ಕರೆದೊಯ್ದ ಪೊಲೀಸರು. ಹತ್ಯೆಗೂ ಮುನ್ನ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ದರ್ಶನ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸ್ಥಳ ಮಹಜರು ನಡೆಸಲಾಗುತ್ತೆ. ಈಗಾಗಲೇ ಹೊರಟಿದ್ದಾರೆ ಸ್ಟೇಷನ್ ಇಂದ. ಹತ್ಯೆಗೂ ಮುನ್ನ ಇದೇ ಪಬ್ನಲ್ಲಿ ಪಾರ್ಟಿ ಮಾಡಿದ್ದಂತಹ ದರ್ಶನ್ ಅಂಡ್ ಟೀಮ್, ದರ್ಶನ್ ಜೊತೆಗೆ ಒಂದಷ್ಟು ಜನ ಇದ್ರು. ಡಿ ಕಂಪನಿಯಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸರು ಈಗಾಗಲೇ 6 ದಿನಗಳ ಕಸ್ಟಡಿ ಅಂತ್ಯವಾದ ನಂತರ ಮೊನ್ನೆ ಮತ್ತೆ 5 ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂಥದ್ದು. ಅದರಿಂದಾಗಿ ಮತ್ತಷ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇವತ್ತು ಮಹಜರು ನಡೆಸೋದಕ್ಕೆ ಅಂತ ಕರ್ಕೊಂಡು ಹೋಗಲಾಗಿರುವಂಥದ್ದು. ಹಲವಾರು ಕಡೆ ಈಗಾಗಲೇ ಕೊಲೆ ಆದಂತಹ ಜಾಗ ಇರಬಹುದು, ಇದ್ರ ಜೊತೆಗೆ ಆರೋಪಿಗಳ ಮನೆ, ಅದಾದ ನಂತರ ಅವರು ಎಲ್ಲೆಲ್ಲ ಹೋಗಿದ್ರು ಎಲ್ಲ ಜಾಗಗಳಲ್ಲೂ ಕೂಡ ಆಲ್ಮೋಸ್ಟ್ ಮಹಜರನ್ನು ನಡೆಸಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಈ ಸ್ಟೋನಿ ಬ್ರೂಕ್ ಅನ್ನೋ ಪಬ್ ಏನಿದೆ, ಇದೇ ಪಬ್ನಲ್ಲಿ ಪಾರ್ಟಿ ಮಾಡಿದ್ದಂತಹ ದರ್ಶನ್ ಇಲ್ಲಿ ಎಣ್ಣೆ ಕುಡ್ಕೊಂಡು ನಂತರ ರೇಣುಕಾಸ್ವಾಮಿ ಇದ್ದಂತಹ ಶೆಡ್ ಏನಿದೆ ಆ ಶೆಡ್ಡಿಗೆ ಬಂದಿರ್ತಾರೆ. ಸದ್ಯಕ್ಕೆ ಆ ಒಂದು ಪಬ್ನಲ್ಲಿ ಸ್ಥಳ ಮಹಜರನ್ನು ನಡೆಸಲಾಗುತ್ತೆ. ಅಲ್ಲಿ ಏನಾದರೂ ಸಾಕ್ಷಿಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಇವತ್ತು ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಅಲ್ಲಿರುವಂತಹ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಇದೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇವತ್ತು ಸ್ಟೋನಿ ಬ್ರೂಕ್ ಪಬ್ಗೆ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಪಬ್ನ ಹಿನ್ನೆಲೆಯನ್ನು ಯಾವ ರೀತಿಯಾಗೆಲ್ಲ ಮಹಜರಾಗುತ್ತೆ ಇವತ್ತು? ಶವಂತ್, ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರನ್ನೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಒಂದು ತನಿಖೆಯ ಭಾಗವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆಗೂ ಮುನ್ನ, ಹತ್ಯೆಯ ನಂತರ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಪಬ್ನಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿಯನ್ನ ಮಾಡಿದ್ರು ಅಂತೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಪವನ್ ಏನಿದ್ದಾನೆ, ಪವನ್ ಕೂಡ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಬಂದಂತ ಬಳಿಕ ಮೊದಲಿಗೆ ದರ್ಶನ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ತನ್ನ ಸ್ನೇಹಿತರು ಹಾಗೂ ಇತರರೊಂದಿಗೆ ಪಾರ್ಟಿಯಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ತೆರಳಿದಂತಹ ಪವನ್ ಅಲ್ಲಿಯೇ ದರ್ಶನ್ ಅವರಿಗೆ ವಿಚಾರವನ್ನ ತಿಳಿಸಿರ್ತಾನೆ. ಅಂದ್ರೆ ರೇಣುಕಾಸ್ವಾಮಿಯನ್ನ ಕರೆತಂದಿರುವ ವಿಚಾರವನ್ನು ಕೂಡ ಅಲ್ಲಿಯೇ ದರ್ಶನ್ಗೆ ತಿಳಿಸಿರ್ತಾನೆ. ತದನಂತರದಲ್ಲಿ ದರ್ಶನ್ ಅಲ್ಲಿಂದ ಹೊರಡ್ತಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲ ಆ ಪಾರ್ಟಿಯಲ್ಲಿ ಯಾರೆಲ್ಲ ಆರೋಪಿಗಳು ಭಾಗಿಯಾಗಿದ್ರು ಎಲ್ಲರನ್ನೂ ಕೂಡ ಈಗಾಗಲೇ ಕೆಲವರು ಬಂಧಿತರಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಚಿಕ್ಕಣ್ಣರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಹಾಜರಾಗುವಂತೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಎಲ್ಲ ತನಿಖೆಯ ಭಾಗವಾಗಿ ಮಹಜರು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಆರೋಪಿಗಳೆಲ್ಲರನ್ನೂ ಕೂಡ ದರ್ಶನ್ ಸಹಿತ ಸ್ಟೋನಿ ಬ್ರೂಕ್ ಪಬ್ ರೆಸ್ಟೋರೆಂಟ್ ಗಳಿಗೆ ಕರ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಆರ್ ನಗರದಲ್ಲಿರ್ತಕ್ಕಂಥ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಆರೋಪಿಗಳೆಲ್ಲರನ್ನೂ ಕೂಡ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಪೊಲೀಸರು ಕರೆದೊಯ್ತಿರ್ತಕ್ಕಂಥದ್ದು. ಶಮಂತ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಹೋಗಲಾಗ್ತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಕಡೆ ಮಹಜರನ್ನು ನಡೆಸಲಾಗ್ತಾ ಇದೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಸಾಕ್ಷ್ಯಗಳು ಪೊಲೀಸರಿಗೆ ಲಭ್ಯವಾಗ್ತಾ ಇರುವಂಥದ್ದು. ಅದೆಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸಿಗುವಂತಹ ವಸ್ತುಗಳು ಜೊತೆಗೆ ಸಿಸಿ ಕ್ಯಾಮ್ರಾ ದೃಶ್ಯಾವಳಿಗಳು, ಪ್ರಮುಖವಾಗಿ ಅಲ್ಲಿ ಸಿಗುವಂತಹ ಸಿಸಿ ಕ್ಯಾಮ್ರಾ ದೃಶ್ಯಾವಳಿಗಳು, ಅದರಲ್ಲಿರುವಂತಹ ಮಾತುಗಳಿರ್ಬೋದು, ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ಇವತ್ತು ಸ್ಟೋನಿ ಬ್ರೂಕ್ ಪಬ್ ಏನಿದೆ ಆ ಪಬ್ಗೆ ಮಹಜರನ್ನು ನಡೆಸೋದಕ್ಕೆ ದರ್ಶನ್ ಕರ್ಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ CCTV ದೃಶ್ಯಾವಳಿಗಳನ್ನು ಕೂಡ ವಶಕ್ಕೆ ಪಡೆಯಲಾಗತ್ತೆ. ಪ್ರಮುಖವಾಗಿ ಇಲ್ಲಿ ಆ ವಿಡಿಯೋ ದೃಶ್ಯಾವಳಿಗಳು ಅಥವಾ ಆಡಿಯೋ ಏನಾದರೂ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಸ್ಟೋನಿ ಬ್ರೂಕ್ ಪಬ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದೆ. ಜಗದೀಶ್, ಸದ್ಯಕ್ಕೆ ಎಷ್ಟೊತ್ತಿಗೆ ಬರ್ತಾರೆ? ಮಹಜರ್ ಯಾವ ರೀತಿಯಾಗಿ ಆಗುತ್ತೆ? ಸ್ಟೋನಿ ಬ್ರೂಕ್ನಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗ್ಬೋದು? ಶಮಂತ್, ಏನಂತಂದ್ರೆ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂತಹ ದರ್ಶನ್ ಮತ್ತು ಅವರ ಗ್ಯಾಂಗ್ ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ
RR ನಗರದಲ್ಲಿರ್ತಕ್ಕಂತಹ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಪಬ್ಗೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ನೋಡ್ತಾ ಇರಬಹುದು, ಆರೋಪಿಗಳು ಬರ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇಡೀ ಸ್ಟೋನಿ ಬ್ರೂಕ್ ಏನಿದೆಯೋ ಅದರ ಸುತ್ತಮುತ್ತ ಪೊಲೀಸರ ಸರ್ಪಕವಲ್ಲಿರ್ತಕ್ಕಂಥದ್ದು. ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಸ್ಥಳ ಮಾಜಾರು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಏನಂತಾರೆ ಪೊಲೀಸರು ಸಿದ್ಧತೆಗಳನ್ನು ನಡೆಸಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಏನಂತಂದ್ರೆ ರೇಣುಕಾಸ್ವಾಮಿ ಅವರ ಕೊಲೆ ನಡೆದಂತಹ ದಿನ ಏನಿತ್ತು ಆವತ್ತು ಅವರ ಗ್ಯಾಂಗ್ ಏನಿದೆಯೋ ಅದು ಕೂಡ ಇಲ್ಲಿ ಬಂದು ಪಾರ್ಟಿ ಮಾಡಿತ್ತು ಅನ್ನುವಂತಹ ಮಾಹಿತಿಯನ್ನು ಆಧರಿಸಿರ್ತಕ್ಕಂತಹ ಪೊಲೀಸರು ಏನಂತ ಸಹಜವಾಗಿ ಒಂದಿಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ. ಸೊ ಹೀಗಾಗಿ ಏನಂತಂದ್ರೆ ಇದು ಪಬ್ನ ಮಾಲೀಕ ಏನಿದ್ದಾರೆ ವಿನಯ್, ಆರೋಪಿ ವಿನಯ್ ಅವರಿಗೆ ಸೇರಿರ್ತಕ್ಕಂತಹ ಒಂದು ರೆಸ್ಟೋರೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದರ ಬೆನ್ನಲ್ಲಿ ಏನಂತಾರೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಸಾಕಷ್ಟು ಸಂದರ್ಭಗಳಲ್ಲಿ ಇಲ್ಲೇ ಹಲವು ಸಂದರ್ಭಗಳಲ್ಲಿ ಪಾರ್ಟಿಯನ್ನು ಮಾಡಿತ್ತು. ಮತ್ತೆ ಇವನ್ ಅವತ್ತು ಕೂಡ ಅಂದ್ರೆ ರೇಣುಕಾಸ್ವಾಮಿಯ ಕೊಲೆ ಏನಾಗುತ್ತೋ ಆ ಶೆಡ್ನಲ್ಲಿ ಕೊಲೆ ಆದಂತಹ ದಿನ ಕೂಡ ಇಲ್ಲಿ ಪಾರ್ಟಿ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲೇ ಒಂದಿಷ್ಟು ಮಾತುಕತೆ ನಡೆಸಿರ್ತಕ್ಕಂಥದ್ದು. ಅಲ್ಲಿ ಆಗ್ತಾ ಇರುವಂತಹ ಸಂಪೂರ್ಣ ಬೆಳವಣಿಗೆಗಳನ್ನ, ಶೆಡ್ನಲ್ಲಿ ಆಗ್ತಾ ಇರತಕ್ಕಂತಹ ಸಂಪೂರ್ಣ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲೇ ಪಡಿತಾ ಇದ್ರು ದರ್ಶನ್ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ಸಂಪೂರ್ಣವಾಗಿ ಏನಂತಂದ್ರೆ ಇಲ್ಲಿ ಸ್ಟೋನಿ ಬ್ರೂಕ್ ಸದ್ಯಕ್ಕೆ ಇಲ್ಲಿ ಯಾರಿಗೂ ಕೂಡ ಓಡಾಡಲಿಕ್ಕೆ ಅವಕಾಶ ಇಲ್ಲ, ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಇಲ್ಲ. ಸೊ ಏನು ಪ್ರಕರಣ ನಡೆದಿದೆಯೋ ಆ ದಿನದಿಂದ ಕೂಡ ಇಲ್ಲಿ ಆಗ್ತಾ ಇರತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಕ್ಕೋಸ್ಕರ ಈಗ ಏನಂತಂದ್ರೆ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಬರ್ತಾ ಇರತಕ್ಕಂಥದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕರೆದುಕೊಂಡು ಬಂದು ಅವತ್ತು ರೇಣುಕಾಸ್ವಾಮಿಯ ಕೊಲೆ ಏನಾಯ್ತು ಅವತ್ತಿನ ದಿನದಲ್ಲಿ ಯಾವ ರೀತಿಯ ಮಾತುಕತೆ ನಡೀತು, ಯಾರೆಲ್ಲ ಇದ್ರು, ಯಾವ ರೀತಿ ಒಂದು ಶೆಡ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ದರ್ಶನ್ ಅವರಿಗೆ ಮಾಹಿತಿ ನೀಡುವಂಥದ್ದು, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬರುವಂತಹ ಘಟನಾವಳಿಗಳು ನಡೀತು ಅನ್ನೋದ್ರ ಬಗ್ಗೆ ಈಗಾಗಲೇ ಏನಂತಾರೆ ಆರೋಪಿಗಳು ಬಾಯ್ಬಿಟ್ಟಿರ್ತಕ್ಕಂತಹ ಸತ್ಯವನ್ನು ಆಧರಿಸಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕರೆ ಹಾಕಿರ್ತಕ್ಕಂಥದ್ರ ನಿಟ್ಟಿನಲ್ಲೇ ಇಲ್ಲಿ ಈಗ ಸ್ಟೋನಿ ಬ್ರೂಕ್ಗೆ ದರ್ಶನ್ ಮತ್ತು ಹಾಗೆ ಗ್ಯಾಂಗ್ ನ ಕರೆದುಕೊಂಡು ಬರ್ತಾ ಇರತಕ್ಕಂಥದ್ದು. ಶಮಂತ್, ಧನ್ಯವಾದ ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಗಮನಿಸ್ತಾ ಇದೀವಲ್ಲ, ಆತ ಸ್ಟೋನಿ ಬ್ರೂಕ್ಗೆ ಪೊಲೀಸರ ಮತ್ತೊಂದು ತಂಡ ಈಗಾಗಲೇ ಹೋಗಿದೆ. ಅಂದ್ರೆ ಒಂದ್ ಕಡೆ ದರ್ಶನ್ನ ಕರ್ಕೊಂಡು ಬರ್ತಾ ಇರುವಂತದ್ದನ್ನ ಗಮನಿಸಬಹುದಾಗುತ್ತೆ. ಯಾರೆಲ್ಲ ಅಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು, ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಇಲ್ಲಿ ಪಾರ್ಟಿ ಆಗಿರುತ್ತೆ, ಎಣ್ಣೆ ಹೊಡೆದಿರ್ತಾರೆ ಕೂತ್ಕೊಂಡು, ಯಾರೆಲ್ಲ ಇದ್ರು ಅಲ್ಲಿ ಹಾಗಾದ್ರೆ ಅವರೆಲ್ಲರನ್ನೂ ಕೂಡ ಮಹಜರಿಗೆ ಅಂತ ಅಲ್ಲಿಗೆ ಕರ್ಕೊಂಡು ಬರಲಾಗತ್ತೆ. ಜೊತೆಗೆ ಮತ್ತೊಂದು ಕಡೆ ಒಂದು ಪೊಲೀಸ್ ತಂಡ ಈಗಾಗಲೇ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು, ಅಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಭದ್ರತಾ ದೃಷ್ಟಿಯಿಂದ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಸಾಕ್ಷ್ಯ ನಾಶಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಒಂದು ಪೊಲೀಸರ ತಂಡ ಸ್ಟೋನಿ ಬ್ರೂಕ್ ಪಬ್ನತ್ತ ಹೋಗಿರುವಂಥದ್ದು. ಅಲ್ಲಿ ಈಗಾಗಲೇ ಒಂದು ತಂಡ ಇದೆ. ಮತ್ತೊಂದು ಕಡೆ ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಬಲಭಾಗದಲ್ಲಿ ಅಲ್ಲಿ ದರ್ಶನ್ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಇನ್ನು ದರ್ಶನ್ ಮತ್ತು ಸಹಚರರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ಕಾಮಿಡಿ ನಟ ಚಿಕ್ಕಣ್ಣಗೆ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ಕೊಲೆಗೂ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು. ಈ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಮಾಹಿತಿ ಪಡೆಯೋದಕ್ಕಾಗಿ ಚಿಕ್ಕಣ್ಣಗೆ ನೋಟಿಸ್ ನೀಡಿದ್ದಾರೆ. ಚಿಕ್ಕಣ್ಣ ವಾಸ ಇದ್ದ RR ನಗರದ ಅಪಾರ್ಟ್ಮೆಂಟ್ಗೂ ಪೊಲೀಸರು ಬಂದು ಹೋಗಿದ್ದಾರೆ. ಈಗಾಗಲೇ ಈ ಅಪಾರ್ಟ್ಮೆಂಟ್ ದರ್ಶನ್ ಮನೆ ಹತ್ತಿರದಲ್ಲೇ ಇದೆ. ನಟ ಚಿಕ್ಕಣ್ಣ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ಮತ್ತೆ ನೋಟಿಸ್ ಅನ್ನು ಕೊಡಲಿದ್ದಾರೆ. ಇನ್ನು ದರ್ಶನ್ ಸಹವಾಸದಿಂದ ಇದೀಗ ಕಾಮಿಡಿ ನಟನಿಗೂ ಕೂಡ ಠಾಣೆ ಮೆಟ್ಟಿಲೇರಬೇಕಾದಂಥ ಸಂಕಷ್ಟ ಸ್ಥಿತಿ ಬಂದಿದೆ. ಇಲ್ಲಿ ಅದೃಷ್ಟ ಏನು ಅಂತಂದ್ರೆ ಚಿಕ್ಕಣ್ಣ ಕೇವಲ ಪಾರ್ಟಿಯಲ್ಲಿ ಮಾತ್ರ ಭಾಗಿಯಾಗಿದ್ರು. ಅಕಸ್ಮಾತ್ ಏನಾದರೂ ದರ್ಶನ್ ಕರೀತಾ ಇದ್ದಾರೆ ಅಥವಾ ಇವರೆಲ್ಲೋ ಹೋದ್ರಲ್ಲ ಅಂತ ಅವ್ರ ಜೊತೆ ಅವರು ಏನಾದರೂ ಶೆಡ್ಡಿಗೆ ಹೋಗಿದ್ದಿದ್ರೆ ಚಿಕ್ಕಣ್ಣ ಕಥೆನೂ ಇವತ್ತು ಬೇರೆ ಆಗ್ತಾ ಇತ್ತು. ಆದರೆ ಸ್ಟೋನಿ ಬ್ರೂಕ್ ಏನಿದೆ, ಆ ಪಬ್ ಏನಿದೆ, ಆ ಪಬ್ನಲ್ಲಿ ಪಾರ್ಟಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನೋ ವಿಚಾರ ಗೊತ್ತಾಗಿರುವಂಥದ್ದು. ಈ ಕಾರಣದಿಂದಾಗಿ ಚಿಕ್ಕಣ್ಣಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಇವತ್ತು ವಿಚಾರಣೆಗೆ ಬರಲಿಲ್ಲ ಅಂತಂದರೆ ನಾಳೆ ಅಂದರೆ ಮತ್ತೊಂದು ನೋಟಿಸನ್ನು ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಡುವಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಇವತ್ತು ವಿಚಾರಣೆಗೆ ಹಾಜರಾಗಬಹುದು. ಇನ್ನು ಪಬ್ನಲ್ಲಿ ಪಾರ್ಟಿ ಆಗಬೇಕಾದಂತಹ ಸಂದರ್ಭದಲ್ಲಿ ಈ ಕೊಲೆಗೆ ಸಂಬಂಧಪಟ್ಟಂತೆ ಏನಾದರೂ ದರ್ಶನ್ ಮಾತನಾಡಿದ್ದಾರಾ ಅಥವಾ ಯಾರೆಲ್ಲ ಅಲ್ಲಿಗೆ ಬಂದಿದ್ರು, ಅಲ್ಲಿಗೆ ಬಂದಂಥವ್ರು ಏನಾದರೂ ದರ್ಶನ್ಗೆ ಏನಾದರೂ ಹೇಳಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಈ ರೀತಿಯಾದಂತಹ ತನಿಖೆಯನ್ನು ನಡೆಸಲಾಗುತ್ತೆ. ಆ ಕಾರಣದಿಂದಾಗಿ ಚಿಕ್ಕಣ್ಣಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಪಾರ್ಟಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ರ ಹಾಗಾದರೆ ಅಂದರೆ ಒಬ್ಬ ವ್ಯಕ್ತಿನ ಈ ರೀತಿಯಾಗಿ ಕರ್ಕೊಂಡು ಬಂದಿದ್ದೀವಿ, ಶೆಡ್ನಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ, ಇಲ್ಲೆಲ್ಲ ಎಷ್ಟು ಜನ ಹುಡುಗರಿದ್ದಾರೆ, ಈ ರೀತಿಯಾಗಿ ಆಗಿದೆ, ಇದರ ಬಗ್ಗೆ ಪಾರ್ಟಿ ಆಗಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ದರ್ಶನ್ ಚಿಕ್ಕಣ್ಣ ಜೊತೆ ಅಥವಾ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥವ್ರು ಏನಿದ್ದಾರೆ ಇನ್ನೂ ಸಾಕಷ್ಟು ಜನ ಅಲ್ಲಿ ಇರ್ತಾರೆ, ಅವ್ರ ಜೊತೆ ಏನಾದರೂ ಮಾತನಾಡಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ.
ಆ ಕಾರಣದಿಂದಾಗಿ ಪಾರ್ಟಿ ಮಾಡ್ತಾ ಇದ್ದಂಥವ್ರಿಗೆ ನೋಟಿಸನ್ನು ನೀಡಲಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಣ್ಣ ಕೂಡ ಇದ್ರು ಅಂತ ಗೊತ್ತಾಗಿದೆ. ಅದರಿಂದಾಗಿ ಚಿಕ್ಕಣ್ಣಗೂ ಕೂಡ ಪೊಲೀಸರು ಈಗಾಗಲೇ ನೋಟಿಸನ್ನು ನೀಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಚಿಕ್ಕಣ್ಣ ಇವತ್ತೇ ವಿಚಾರಣೆಗೆ ಹಾಜರಾಗಬಹುದು. ಅಕಸ್ಮಾತ್ ಇವತ್ತು ಆಗಿಲ್ಲ ಅಂತಂದರೆ ಮತ್ತೊಂದು ನೋಟಿಸನ್ನು ಕೊಡ್ತಾರೆ. ಅಂದರೆ ಇವತ್ತು ನೋಟಿಸ್ ಕೊಟ್ಟಿರುವಂಥದ್ದು, ಅದರಲ್ಲಿ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಇರುವಂಥದ್ದು. ಆ ಕಾರಣದಿಂದಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಅಂದರೆ ನಾಳೆ ಅವರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಮತ್ತೊಂದು ನೋಟಿಸನ್ನು ನೀಡುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಆರ್ ಆರ್ ನಗರ ಏನಿದೆ, ದರ್ಶನ್ ನಿವಾಸದ ಅಕ್ಕಪಕ್ಕದಲ್ಲೇ ಚಿಕ್ಕಣ್ಣ ನಿವಾಸ ಕೂಡ ಇರುವಂಥದ್ದು, ಒಂದೇ ಏರಿಯಾದಲ್ಲಿದ್ದರು. ಆ ಕಾರಣದಿಂದಾಗಿ ಆಲ್ಮೋಸ್ಟ್ ತುಂಬ ಬಾರಿ ಪಾರ್ಟಿ ಆಗಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಹಲವಾರು ಸಂದರ್ಭಗಳಲ್ಲಿ ಚಿಕ್ಕಣ್ಣ ದರ್ಶನ್ ಜೊತೆಗೇ ಇದ್ದದ್ದಂಥದ್ದನ್ನು ಸಾಕಷ್ಟು ಬಾರಿ ನಾವು ಗಮನಿಸಿದ್ದೀವಿ. ಅದರಿಂದಾಗಿ ಚಿಕ್ಕಣ್ಣ ಘಟನೆ ಆದಂತಹ ದಿನ ಏನಿದೆ ಅವತ್ತು ಚಿಕ್ಕಣ್ಣ ಕೂಡ ಅವ್ರ ಜೊತೆ ಇದ್ರು ಅನ್ನೋದು ಗೊತ್ತಾಗಿದೆ.